ಅಸ್ಸಲಾಮುಅಲೈಕುಮ್, ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ನಾನು 5-6 ದಿನ ಆಯಿತು ವಿಡಿಯೋ ಹಾಕಿಲ್ಲ. ಇದು ಅದರಲ್ಲೇ ಮಾಡಿದ್ದು, ನಾನು 5-6 ದಿನದಲ್ಲೇ ಮಾಡಿದ್ದು ಇದು ರೆಸಿಪಿ. ಇದು ಬ್ಯಾಟರ್ ಏನಂದರೆ ಇಡ್ಲಿ ಬ್ಯಾಟರ್ ಫ್ರೆಂಡ್ಸ್. ಇಡ್ಲಿ ಬ್ಯಾಟರ್ ನಾನು ರುಬ್ಬಿದ್ದೆ ರಾತ್ರಿ ಹೊತ್ತು. ಬೆಳಿಗ್ಗೆ ಎದ್ದು ಎಲ್ಲ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟು ತೆಗ್ದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಯಜಮಾನರು ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗಿದ್ರು, 3 ಜನ. ಅದಕ್ಕೆ ನಾನು ಜಾಸ್ತಿ ಇಟ್ಟಿಲ್ಲ. ಇದಕ್ಕೆ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಇದಕ್ಕೆ ನಾನು ಸೋಡಾ ಮಿಕ್ಸ್ ಮಾಡಲ್ಲ ಫ್ರೆಂಡ್ಸ್. ಇದು ನಾನು ಈಗ ಪಾತ್ರೆಯಲ್ಲಿ ಹಾಕಿ ಇಡ್ತೀನಿ. ಪ್ಲೇಟ್ಸ್ನಲ್ಲಿ ಹಾಕಿ ಇಡ್ಲಿ ಆಗೋಕ್ಕೆ. ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಒಂದು 1/4 kg ಟೊಮಾಟೊ ಕಟ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿರಿ, ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇರೋದು ನಿಮಗೆ. ಈಗ ಇದು ನಾನು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ನಾನು ಇವತ್ತು ವಡೆ ಏನಿಲ್ಲ, ಆ ಥರ ಏನೂ ಮಾಡ್ತಾಯಿಲ್ಲ. ಬರೀ ಇಡ್ಲಿ ಮತ್ತು ಈ ಸಾರು ಮಾಡ್ತಾಯಿದ್ದೀನಿ, ಟೊಮ್ಯಾಟೊ ಸಾರು. ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿರೋದು, ಒಂದು ಸ್ವಲ್ಪ ನಾನು ಬೆಳ್ಳುಳ್ಳಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಆಮೇಲೆ ಒಂದು 1/4 kg ಟೊಮ್ಯಾಟೊ ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇಡ್ಲಿ ಇಟ್ಟಿದ್ದೀನಿ ಪಕ್ಕದ ಸ್ಟೋವ್ನಲ್ಲಿ. ಇದು ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಪಾತ್ರೆಯಲ್ಲಿ ಮಾಡ್ಕೋಬೋದು. ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಫ್ರೆಂಡ್. ಒಂದು ಚಮಚದಷ್ಟು ಎಣ್ಣೆ ಹಾಕಿ, ನಾನು ಹೆಂಗೆ ಬೇಳೆ ಸಾರು ಮಾಡ್ತೀನಿ ಆ ಥರನೇ ಮಾಡೋದು ಫ್ರೆಂಡ್ಸ್. ಇದಕ್ಕೆ ಏನೇನು ಹಾಕ್ತಾರೆ ಅದೇ ಹಾಕ್ತೀನಿ. ಇದಕ್ಕೂ ಮತ್ತು ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಫ್ರೆಂಡ್. ಇಲ್ಲಿ ನೋಡಿರಿ, ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಈರುಳ್ಳಿ ಕಟ್ ಮಾಡಿರೋದು ಹಾಕ್ತೀನಿ. ಇದು ಒಂದು ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ, ಟೊಮ್ಯಾಟೊ, ಅದು ನಾನು ಕೊತ್ತಂಬರಿ ಹಾಕ್ತಾಯಿಲ್ಲ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ಫ್ರೆಂಡ್ಸ್ ಕೊತ್ತಂಬರಿ. ಇಲ್ಲಿ ನೋಡಿರಿ, ದಪ್ಪನೇ ಇದೆ ಇದು ಈರುಳ್ಳಿ ಕಟ್ ಮಾಡಿದ್ದು. ಎಣ್ಣೆ ಬಿಸಿ ಆಯಿತು, ಈಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮ್ಯಾಟೊನೂ ಹಾಕಿಬಿಡ್ತೀನಿ. ಇದ್ರ ಜೊತೆನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ಏನು ಅಂಥದ್ದೇನು ಕಲರ್ ಚೇಂಜ್ ಆಗಬಾರ್ದು, ಆಗಬೇಕು ಆ ಥರ ಏನಿಲ್ಲ. ಇದ್ರ ಜೊತೆ ಮೂರನ್ನು ಹಾಕಿಬಿಡ್ತೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಟೊಮ್ಯಾಟೊ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಹಾಕ್ತೀನಿ, ಏನಂದರೆ ಹಲ್ದಿ ಪೌಡರ್, ಆಮೇಲೆ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ತೀನಿ. ಅದು 3 ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸೀಟಿ ತೊಗೊಳ್ತೀನಿ ಫ್ರೆಂಡ್ಸ್ ಕುಕ್ಕರಿಂದ. ಮುಚ್ಚಳ ಮುಚ್ಚಿ ಇದು ರೆಡಿ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಏನು ನಾನು ಯಾಕೆ ಹಾಕಿಲ್ಲ ವಿಡಿಯೋ ಅಂದರೆ, ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಹಾಕಿಲ್ಲ ಫ್ರೆಂಡ್ಸ್ ನಾನು. ಇಲ್ಲಿ ನೋಡಿರಿ, ಇದು ವಿಡಿಯೋ ಒಂದು ಸ್ವಲ್ಪ ತುಂಬ ಉದ್ದನೇ ಆಯಿತು ಇದೆಲ್ಲ, ಅದಕ್ಕೆ ನಾನು ಶಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ನಾನು ಹಳದಿ ಪೌಡರ್ ಹಾಕಿದ್ದೀನಿ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ತೀನಿ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೀಟಿ ತಗೊತೀನಿ ಫ್ರೆಂಡ್ಸ್ ನಾನು. ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಇಲ್ಲಾಂದರೆ 2 ಚಮಚದಷ್ಟೇ ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನೋಡಿ, ಅಷ್ಟೇ ಹಾಕೋದು. ಈಗ ಒಂದು ಸೀಟಿ ಆಯಿತು ಫ್ರೆಂಡ್ಸ್, ಗ್ಯಾಸ್ ಬಂದ್ ಮಾಡಿದೆ. ಇಡ್ಲಿನೂ ರೆಡಿ ಆಯಿತು. ಇದೆಲ್ಲ ತಣ್ಣಗೆ ಆಗೋಕ್ಕೆ ಬಿಡ್ತೀನಿ. ಆಮೇಲೆ ತೆಗಿತೀನಿ, ಮತ್ತೆ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಇದೇ ಪ್ಲೇಟ್ನಲ್ಲಿ. ಈಗ ನೋಡಿರಿ, ನಮ್ಮ ಇಡ್ಲಿ ರೆಡಿ ಆಯಿತು. ಬೇಗ ರೆಡಿ ಆಗುತ್ತೆ, 10 ನಿಮಿಷದಲ್ಲಿ. ಇನ್ನು ನೀರಿದೆ ಇದರಲ್ಲಿ, ಅದೇ ನೀರಿನಲ್ಲಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆಯಲ್ಲಿ. ನೋಡಿರಿ, ಈಗ ಇದು ಒಂದು ಸೀಟಿ ಆಯಿತು, ತಣ್ಣಗೂ ಆಯಿತು ಕುಕ್ಕರು. ಇನ್ನೊಂದು ಸ್ವಲ್ಪ ಬಿಸಿ ಇದೆ ಮಸಾಲೆ ಇದು. ಈಗ ಒಂದು ಸ್ವಲ್ಪ ತಣ್ಣಗಾಗಿ ಆಮೇಲೆ ನಾನು ಇದು ಪೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ತಣ್ಣಗಾಗಬೇಕು ಅಂತ ನಾನು ಕುಕ್ಕರ್ನಿಂದ ತೆಗ್ದಿದ್ದೀನಿ. ಈಗ ನೋಡಿರಿ, ನೀರು ಎಷ್ಟು ಬಂದುಬಿಡ್ತು. ಟಮಾಟೆ ನೀರು ಬಿಡುತ್ತಲ್ಲ, ಅದಕ್ಕೆ ಜಾಸ್ತಿ ಆಗಿದೆ ನೀರಿದು. ಈಗ ತೆಗಿತಾ ಇದ್ದೀನಿ ಎಲ್ಲ ನೀರು.
ಇದು ಒಂದು ಸ್ವಲ್ಪ ತಣ್ಣಗಾದರೆ ನಾನು ಪೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಮ್ಯಾಶು ಮಾಡ್ಬೋದು. ಮ್ಯಾಶ್ ಮಾಡಿದರೆ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗೋಲ್ಲ ಅದು. ಅದಕ್ಕೆ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿಬಿಡ್ತೀನಿ. ನೀರು ಹಾಕಲ್ಲ ಫ್ರೆಂಡ್ಸ್, ಇದೇ ಸಾಕಾಗತ್ತೆ. ನೀರು ಹಾಕಿದರೆ ಪೂರ್ತಿ ಹೊರಗಡೆ ಎಲ್ಲ ಬಂದುಬಿಡುತ್ತೆ ಮಸಾಲೆ, ಅದಕ್ಕೆ ಹಾಕಲ್ಲ ನಾನು. ನೋಡಿ ಇಷ್ಟು ಗಟ್ಟಿ ಇದೆ. ಅದೇ ಕುಕ್ಕರ್ನಲ್ಲಿ ಹಾಕಿ ನಾನು ಮತ್ತೊಂದು ಸಲ ಬಾಯ್ಲ್ ಆಗೋಕ್ಕೆ ಇಡ್ತೀನಿ. ಅದರಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇದು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ತೀನಿ ನೀರು ಜಾರ್ನಲ್ಲಿ. ಈಗ ಇದು ನಮ್ಮ ಚಟ್ನಿ ರೆಡಿ ಆಗ್ತಾಯಿದೆ. ಇದಕ್ಕೆ ನಾನು ಜೀರಿಗೆ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್. ಜೀರಿಗೆನೂ ಹಾಕಿದ್ದೀನಿ ಮತ್ತು ಜೀರಿಗೆ ಪುಡಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನಾನು ಖಾರದ ಪುಡಿ ಹಾಕ್ತೀನಿ, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ಹಾಕ್ತೀನಿ, ಆಮೇಲೆ ಒಂದು ಇಲ್ಲಾಂದರೆ 2 ಚಮಚದಷ್ಟು ನಾನು ಇದು ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಡ್ಲಿಗೆ ಮತ್ತು ದೋಸೆಗೆ ಸಾಂಬಾರು ಪೌಡ್ರು ಹಾಕಿದ್ದು ಸಾರು ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್. ನೀವು ಒಂದು ಸಲ ಟ್ರೈ ಮಾಡಿ ಈ ಸಾರು. ಇವತ್ತಿನ ವಿಡಿಯೋದಲ್ಲಿ ನಾನು 2 ದಿನದ್ದು ವಿಡಿಯೋ ಹಾಕಿರೋದು. ಈಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್. ಅಲ್ಲಿಂದ ತನಕ ನಾನು ಒಗ್ಗರಣೆಗೆ ರೆಡಿ ಮಾಡ್ತೀನಿ. ಒಗ್ಗರಣೆ ಸಣ್ಣ ಪ್ಯಾನ್ ಇರುತ್ತಲ್ಲ ಅದಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಈಗ ಸಾಸಿವೆ ಹಾಕಿದ್ದೀನಿ. ಸಿಂಪಲ್ ಒಗ್ಗರಣೆ ಹಾಕ್ತಾ ಇರೋದು ನಾನು. ಇಲ್ಲಿ ನೋಡಿ ಕುದೀತಾ ಇದೆ ನಮ್ಮ ಚಟ್ನಿ ಇಲ್ಲ, ಇದು ಟೊಮ್ಯಾಟೊ ಸಾರು ಅನ್ಬೋದು ನೀವು. ನಾನು ಗಟ್ಟಿಯಾಗಿದೆಯಲ್ಲ ಅದಕ್ಕೆ ಚಟ್ನಿ ಅಂತ ಇರೋದು ನಾನು. ನೋಡಿ ಇದು ಹಿಂಗು ಫ್ರೆಂಡ್ಸ್, MTR ಇಂದ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದರೆ ತುಂಬ ಟೇಸ್ಟು ಇರುತ್ತೆ ಮತ್ತು ತುಂಬ ಪರಿಮಳ ಇರುತ್ತೆ ಫ್ರೆಂಡ್. ಆಮೇಲೆ ಟೇಸ್ಟು ಇರುತ್ತೆ ತುಂಬ. ಅದಕ್ಕೆ ಒಂದು ಸ್ವಲ್ಪ ಚುಟ್ಕಿದಷ್ಟೇ ಹಾಕಿದ್ದು ನಾನು. ಈಗ ನಾನು ಕರಿಬೇವು ಸೊಪ್ಪು ಹಾಕಿದೆ. ನಮ್ಮ ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್. ಇದಕ್ಕೆ ಬೇಕಾದರೆ ನೀವು ಬೆಳ್ಳುಳ್ಳಿನೂ ಹಾಕ್ಬೋದು, ಆಮೇಲೆ ಒಣಮೆಣಸಿನ್ಕಾಯಿನೂ ಹಾಕ್ಬೋದು ಫ್ರೆಂಡ್ಸ್ ಒಗ್ಗರಣೆಗೆ. ನಾನು ಇಲ್ಲಿ ಹಾಕ್ತಾಯಿಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಏನೂ ಹಾಕಿಲ್ಲ ಫ್ರೆಂಡ್ಸ್. ನಾನು ಹಾಗೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿದ್ದೀನಿ. ಹಿಂಗು ಮತ್ತು ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಇದು ನಮ್ಮ ಸಾರು ರೆಡಿ ಆಯಿತು ಫ್ರೆಂಡ್. ನೀವು ಟ್ರೈ ಮಾಡಿರಿ ಒಂದು ಸಲ ಮತ್ತು ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್. ನಿಮಗೆ ನನ್ನ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ. ನಾನು ಚೆನ್ನಾಗಿ ಹೇಳ್ತಾ ಇದ್ದೀನಿ, ಏನು ಚೆನ್ನಾಗಿ ಹೇಳ್ತಾ ಇಲ್ಲ, ಅರ್ಥ ಆಗ್ತಾ ಇದೆಯಾ ಏನಿಲ್ಲ ಅಂತ ಕನ್ನಡ ನನ್ನ ಮಾತು ನಿಮಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್. ಇದು ನೋಡಿರಿ ಟೊಮ್ಯಾಟೊ ಸಾರು ರೆಡಿ ಆಯಿತು. ಈಗ ಮತ್ತು ಇಡ್ಲಿನೂ ಇಟ್ಟಿದ್ದೀನಿ ಆಗೋಕ್ಕೆ. ಇದು ಸೆಕೆಂಡ್ ಟ್ರಿಪ್ ಫ್ರೆಂಡ್ಸ್. ಇದು ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅಷ್ಟೇನು ಟೈಮ್ ತೊಗೊಳ್ಳಲ್ಲ, ಯಾಕಂದರೆ ಪ್ಲೇಟ್ ಕಡಿಮೆ ಇದೆ. 4 ಪ್ಲೇಟ್ ಇರೋದು, ಜಾಸ್ತಿ ಇಲ್ಲ. ಈಗ ಎಲ್ಲ ತೆಗಿತೀನಿ ಫ್ರೆಂಡ್. ತೆಗೆದು ಮತ್ತೆ ಒಂದು ಸಲ ಹಾಕ್ತೀನಿ. ಹಾಕಿದರೆ ಹಿಟ್ಟೆಲ್ಲ ಫಿನಿಶ್ ಆಗುತ್ತೆ. ಅವತ್ತು ದಿನ ಏನು ಪೂರ್ತಿ ವಿಡಿಯೋನೇ ಮಾಡಿಲ್ಲ ಫ್ರೆಂಡ್, ಇಷ್ಟೇ ವಿಡಿಯೋ ಮಾಡಿದ್ದು. ಇದು ನೆಕ್ಸ್ಟ್ ದಿನ ಮಾರ್ನಿಂಗ್ ಫ್ರೆಂಡ್. ಇದು ಹಿಟ್ಟು ಇಟ್ಟಿದ್ದೆ ಅಲ್ಲ, ಅದಕ್ಕೆ ಇಲ್ಲಿ ನೋಡಿರಿ ಇದು ಬಟರ್ ಚಿಕನ್ ಗ್ರೇವಿ ಫ್ರೆಂಡ್ಸ್. ಇದು ನಮ್ಮ ಭಾವಿ ಮನೆಯಲ್ಲಿ ಮಾಡಿದೆ ಹೋಗಿ. ಅಲ್ಲಿ ಒಂದು ಸಣ್ಣದು ಫಂಕ್ಷನ್ ಇತ್ತು, ಅದಕ್ಕೆ ಅದರಲ್ಲೇ ಮಾಡಿದೆ. ಪೂರ್ತಿ ಪಾತ್ರೆ ಫುಲ್ ಇತ್ತು ಅದು ಸಾಂಬಾರು. ಇದು ಬಟರ್ ಚಿಕನ್ ಗ್ರೇವಿ. ಚಿಕನ್ ಪೀಸೂ ಇತ್ತು, ಖಾಲಿ ಆಗಿದೆ. ಈಗ ಒಂದು ಸ್ವಲ್ಪ ಅದರಿಂದ ಗ್ರೇವಿ ಇದೆ, ಅದರಲ್ಲಿ ನಾವು ದೋಸೆ ಮಾಡಿ ತಿಂತೀವಿ ಫ್ರೆಂಡ್. ನಮ್ಮ ಯಜಮಾನರು ದಿನ ಹೋಗ್ತಾಯಿದ್ದಾರೆ ಬೆಳಗ್ಗಿನ 6 ಗಂಟೆಗೆ ಕೆಲಸಕ್ಕೆ. ಯಾಕಂದರೆ ಮಳೆಗಾಲಕ್ಕೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಂತ ಗೊತ್ತಾಗಲ್ಲ ಮಳೆ, ಅದಕ್ಕೆ ಹೋಗ್ತಾರೆ ಬೇಗನೆ. ಇಲ್ಲಿ ನೋಡಿರಿ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು, ಟೊಮ್ಯಾಟೊ ಕಟ್ ಮಾಡಿದ್ದೀನಿ, ಆಮೇಲೆ ಒಣಮೆಣಸಿನ್ಕಾಯಿನೂ ಇಟ್ಟಿದ್ದೀನಿ. ಅಷ್ಟು ಹಿಟ್ಟು ಸಾಕಾಗಲ್ಲ ಫ್ರೆಂಡ್. ಇದು ಮೈದಾ ಹಿಟ್ಟು. ಈಗ ಮಿಕ್ಸಿಯಲ್ಲಿ ಹಾಕ್ತೀನಿ ಫ್ರೆಂಡ್ ನಾನು ಎಲ್ಲ ಪೂರ್ತಿ ಐಟಮು. ಇಲ್ಲಿ ನೋಡಿರಿ ಇರೋದು ಹಿಟ್ಟು. ಒಂದು ಅರ್ಧ ಜಾರ್ ಇದೆ. ಇದು ಒಂದು ಸ್ವಲ್ಪ ನೀರು ಹಾಕ್ತೀನಿ. ಆಮೇಲೆ ನಾನು ಇಲ್ಲಿ ನೋಡಿರಿ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇರೋದು ಮೈದಾ ಹಿಟ್ಟು.
2 ಕಪ್ದಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೀವು ಮಾಡ್ಕೋಬೋದು ಹಿಟ್ಟು. ಇದಕ್ಕೆ ನಾನು 3 ಟೊಮ್ಯಾಟೊ ಮೀಡಿಯಮ್ ಸೈಜಿಂದು ತೊಗೊಂಡಿದ್ದೀನಿ. ಆಮೇಲೆ ಇದು 3 ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ಹಾಕ್ತೀನಿ ಫ್ರೆಂಡ್. ಅಷ್ಟೇ ಹಾಕೋದು ನಾನು. ಇದರಲ್ಲೂ ಮೊಸರು ಏನು ಹಾಕಲ್ಲ ನಾನು. ಮೊಸರು ಆಮೇಲೆ ಇದು ಮತ್ತು ಸೋಡಾ ಪುಡಿ ಅದೆಲ್ಲ ಏನು ಹಾಕಲ್ಲ ಫ್ರೆಂಡ್. ನೀರಿತ್ತಲ್ಲ ಹಿಟ್ಟಿಂದು ಪಾತ್ರೆಯಲ್ಲಿ ಅದೇ ಹಾಕಿದ್ದು ನಾನು. ಈಗ ರುಬ್ತೀನಿ ಫ್ರೆಂಡ್. ನೋಡ್ರಿ ಇಲ್ಲಿ ಪೇಸ್ಟ್ ಆಯಿತು, ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ ಹಿಟ್ಟು. ನೋಡಿರಿ ಏನು ಕಲರ್ ಹಾಕಿದ್ರೂ ಕಲರ್ ಬರಲ್ಲ ಫ್ರೆಂಡ್. ಟೊಮ್ಯಾಟೊ ಅಷ್ಟು ಕೆಂಪು ಇತ್ತು, ಹಿಟ್ಟು ಮಾತ್ರ ಇದು ಲೈಟ್ ಬೇಬಿ ಪಿಂಕ್ ಕಲರ್ ಇದೆ. ನೋಡ್ರಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಆದರೆ ದೋಸೆ ಮಾತ್ರ ಇದು ಆರೆಂಜ್ ಕಲರ್ ಬಂತು ಫ್ರೆಂಡ್ಸ್. ಇದು ಈಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ಅರ್ಧ ಬಟ್ಲದಷ್ಟು. ಆಮೇಲೆ ಅರ್ಧ ಬಟ್ಲದಷ್ಟು ನಾನು ಚಿರೋಟಿ ರವೆ ತೆಗಿತೀನಿ ಫ್ರೆಂಡ್. ತೆಗೆದು ಹಾಕ್ತೀನಿ ಇದರಲ್ಲಿ ಜಾರ್ನಲ್ಲಿ. ಅದನ್ನು ಮಿಕ್ಸ್ ಆಗುತ್ತೆ. ಮತ್ತು ದೋಸೆ ತುಂಬ ಚೆನ್ನಾಗಿತ್ತು ಫ್ರೆಂಡ್. ಒಂದ್ಸಲ ನೀವು ಟ್ರೈ ಮಾಡಿರಿ. ಇದ್ರ ಜೊತೆ ನೀವು ಕೊಬ್ಬರಿ ಚಟ್ನಿ, ಆಮೇಲೆ ಇಲ್ಲಾಂದರೆ ಹುರಿಗಡಲೆ ಚಟ್ನಿ, ಇಲ್ಲಾಂದರೆ ಶೇಂಗಾ ಬೀಜದ್ದು ಚಟ್ನಿ ಮಾಡ್ಬೋದು ಫ್ರೆಂಡ್. ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ನಾನು ಏನು ಮಾಡ್ತಾಯಿಲ್ಲ, ಇಲ್ಲಿ ಚಿಕನ್ ಗ್ರೇವಿ ಇತ್ತಲ್ಲ ಅದೇ ತಿಂತಾಯಿದ್ದೀನಿ. ಅದರಲ್ಲೇ ಇಷ್ಟು ಹಿಟ್ಟು ಆಯಿತು ಫ್ರೆಂಡ್, ರೆಡಿ ಆಯಿತು. ಈಗ ದೋಸೆ ಮಾಡೋಣ ಬರ್ರಿ. ಈಗ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಟ್ಟಿನಲ್ಲಿ. ನೋಡಿರಿ ನಿಮಗೆ ಕಾಣಿಸ್ತಾ ಇರ್ಬೋದು 2 ಕಲರ್ ಥರ. ಇದು ಲಾಸ್ಟಿಗೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಸೋಜಿ ಹಾಕಿದ್ದೀನಿ, ರವೆ ಹಾಕಿದ್ದೀನಲ್ಲ, ಅದಕ್ಕೆ ಆ ಕಲರ್ ಬಂತು ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡ್ತೀನಿ, ನೀರು ಬೇಕಾದರೆ ನೀರು ಹಾಕ್ತೀನಿ, ಬೇಡ ಅಂದರೆ ಇಲ್ಲ. ಇದು ದೋಸೆ ಹಿಟ್ಟು ಅಷ್ಟೇ ಇರಬೇಕು ಗಟ್ಟಿಯಾಗಿ. ಜಾಸ್ತಿ ತೆಳು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇಲ್ಲಿ ನೋಡಿರಿ ಕರೆಕ್ಟಿದೆ ಮೆಜರ್ಮೆಂಟ್ ಇದು. ಈಗ ದೋಸೆ ಹಾಕೋಣ ಬರ್ರಿ ಫ್ರೆಂಡ್ಸ್. ಒಂದು ಟ್ರೈ ಮಾಡಿದ್ದೀನಿ, ಸರಿಯಾಗಿ ಬಂತು ಕ್ಲೀನಾಗಿ. ಇಲ್ಲಿ ನೋಡಿರಿ ನಾನು ಎಣ್ಣೆನೇ ಹಚ್ಚಿಲ್ಲ ಫ್ರೆಂಡ್, ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಇಲ್ಲಿ ನೋಡಿರಿ ಸೋಡಾನೇ ಹಾಕಿಲ್ಲ ಫ್ರೆಂಡ್ಸ್. ಇಲ್ಲಿ ಹಿಟ್ಟಿನಲ್ಲಿ ನಾನು ಎಷ್ಟು ಚೆನ್ನಾಗಿ ತೂತ ಬರ್ತಾ ಇದೆ. ಮೇಲ್ಗಡೆಯಿಂದ ಎಣ್ಣೆ ಹಾಕಿದ್ದೀನಿ. ಈಗ ಒಂದೇ ಒಂದು ನಿಮಿಷದಕ್ಕೆ ನಾನು ಮುಚ್ತೀನಿ ಫ್ರೆಂಡ್. ದೋಸೆಗೆ ಇದು ಸೊಳ್ಳೆ ಅಂದರೆ ತುಂಬ ಸೊಳ್ಳೆ ಇದೆ ಫ್ರೆಂಡ್ಸ್ ಇಲ್ಲಿ. ಈಗ ನೋಡಿರಿ ತೆಗಿತೀನಿ ಪ್ಲೇಟು. ತೆಗೆದು ಚೆನ್ನಾಗಿ ಎಲ್ಲ ಕಡೆ ಇದು ಆಯಿಲ್ ಹಾಕ್ತೀನಿ. ಇಲ್ಲಿ ನೋಡಿರಿ ಬರೀ ಈ ಥರ ಬ್ರಷ್ನಿಂದ ಮಾಡಿದರೆ ಸಾಕಾಗತ್ತೆ ಎಣ್ಣೆ. ಅಣ್ಣ ತಂಗಿದ್ದು ಜಗಳ ಕೇಳಿಸ್ಕೊಳ್ಳಿ ನೀವು ಹೆಂಗೆ ಮಾಡ್ತಾರೆ ಅಂತ. ಬರೀ ಜಗಳ ಅಂದರೆ ಜಗಳ ಫ್ರೆಂಡ್. ಆಟ ಆಡೋದು ಕಡಿಮೆ, ಜಗಳ ಮಾಡೋದು ಜಾಸ್ತಿ ಫ್ರೆಂಡ್. ಇಲ್ಲಿ ನೋಡಿರಿ ಈಗ 1 ನಿಮಿಷ ಬಿಟ್ಟಿದ್ದೆ ಹಾಗೆ. ಈಗ ಚೆನ್ನಾಗಿ ಬರ್ತಾಯಿದೆ ಇದು ತೆಗಿಯೋಕ್ಕೆ. ಈ ಥರ ಮಾಡಿದರೆ ದೋಸೆ ಮೇಲೆ ಎಣ್ಣೆ ಇದು ತವ ಮೇಲೆ ಹೋಗುತ್ತೆ. ಅದೇ ಫ್ರೆಂಡ್ ಹಚ್ಚೋದು. ನಾನು ಸಪ್ರೇಟಾಗಿ ಎಣ್ಣೆ ಹಚ್ತಾ ಇಲ್ಲ, ಇದರಲ್ಲೇ ನಾನು ಹಿಟ್ಟು ಹಾಕ್ಬಿಡ್ತೀನಿ. ಈಗ ಅಷ್ಟೇ, ನಮ್ಮ ದೋಸೆ ರೆಡಿ ಆಯಿತು, ಟೊಮ್ಯಾಟೊ ದೋಸೆ. ನೀವು ಟ್ರೈ ಮಾಡಿರಿ ಮತ್ತು ನನಗೆ ಕಮೆಂಟ್ ಮಾಡಿರಿ ಏನು ನಿಮಗೆ ಚೇಂಜ್ ಅನ್ನಿಸ್ತಾ ಇದೆ ಅಂತ. ನನಗೇನು ಚೇಂಜ್ ಅನ್ನಿಸಿಲ್ಲ ಫ್ರೆಂಡ್. ಒಂದು ಸ್ವಲ್ಪ ಟೇಸ್ಟಿಯಾಗಿತ್ತು. ದಿನ ದೋಸೆ ಮಾಡೋದು ಅಕ್ಕಿದು, ಇದೊಂದು ದೋಸೆ ಬೇರೆ, ಒಂದು ಸ್ವಲ್ಪ ಟೇಸ್ಟು ಚೇಂಜ್ ಆಗಿತ್ತು. ಜಾಸ್ತಿ ಏನು ಚೇಂಜ್ ಆಗಿಲ್ಲ ಅದರಲ್ಲಿ. ಮತ್ತೆ ಎಣ್ಣೆ ಹಾಕಿ ಮತ್ತೆ ಮುಚ್ತಾ ಇದ್ದೀನಿ 1 ನಿಮಿಷಕ್ಕೆ. ನಮ್ಮ ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಈಗ ಮಕ್ಕಳಿಗೆ ಕೊಡೋಣ. ಇದೇ ಥರ ಪೂರ್ತಿ ದೋಸೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ನಮ್ಮ ದೋಸೆ ರೆಡಿ ಆಗುತ್ತೆ. ಇದ್ರ ಜೊತೆ ನೀವು ಚಟ್ನಿನ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ನಾನು ಮಾಡ್ತಾಯಿಲ್ಲ, ನಮ್ಮ ಮನೇಲಿ ಏನು ತಿನ್ನಲ್ಲ ಅದು. ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿ, ಹುರಿಗಡಲೆ ಚಟ್ನಿ ಅದು ಇಷ್ಟನೇ ಪಡಲ್ಲ ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ನಾನು ಮಾಡಲ್ಲ. ದೋಸೆ ಜೊತೆ ಮತ್ತು ಇಡ್ಲಿ ಜೊತೆ ಬರೀ ಸಾರು, ಇಲ್ಲಾಂದರೆ ಮಟನ್ ಸಾರು, ಚಿಕನ್ ಸಾರು ಆ ಥರ ಇದ್ದರೆ ತಿಂತಾರೆ ಫ್ರೆಂಡ್ಸ್. ಬರೀ ಈಗ ಪೂರ್ತಿ ಮಾಡಿಬಿಡೋಣ.
ಆಮೇಲೆ ಮಕ್ಕಳಿಗೆ ತಿಂಡಿ ಕೊಡಬೇಕು ಮತ್ತು ಅವ್ರು ರೆಡಿಯಾಗಿ ಹೋಗಿಬಿಡ್ತಾರೆ. ಆಮೇಲೆ ಮುಂದಿನ ಕೆಲಸ ನೋಡೋಣ ಫ್ರೆಂಡ್ಸ್. ನಿಮಗೆ ಜಾಸ್ತಿ ಏನು ನಾನು ವಿಡಿಯೋದಲ್ಲಿ ತೋರಿಸಲ್ಲ, ಏನಂದರೆ ಬೇಸಿಕ್ ಕೆಲಸ ಎಲ್ಲರೂ ಹಾಗೆ ಮಾಡ್ತಾರೆ, ಪಾತ್ರೆ ತೊಳೆಯೋದು ಆಮೇಲೆ ನೆಲ ಒರೆಸೋದೆಲ್ಲ, ಅದಕ್ಕೆ ಮಾಡಲ್ಲ ಫ್ರೆಂಡ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್.